ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ನನ್ನ ರೆಸಿಪಿ ಬಂದು ಏಡಿ ಸುಕ್ಕ ಅಥವಾ ಕ್ರ್ಯಾಬ್ ಸುಕ್ಕ. ನಾನು ಸುಲಭವಾಗಿ ಒಂದು 15 ನಿಮಿಷದಲ್ಲಿ ಹೇಗೆ ಮಾಡಿ ಮುಗಿಸೋದು ಅಂತ ಹೇಳಿಕೊಡ್ತೇನೆ ನಿಮಗೆ. ಹಾಗೆ ನೋಡ್ಕೊಂಡು ಬರುವ ನಾವು. ಅದಾಗಲೇ ನಾನು ಕ್ರ್ಯಾಬ್ ಸಾರು ಮಾಡೋದು ತೋರಿಸಿದ್ದೇನೆ. ಈಗ ಕ್ರ್ಯಾಬ್ನ ಹೇಗೆ ಸುಕ್ಕ ಮಾಡೋದು ಅಂತ ನಾವು ನೋಡುವ ಇವತ್ತಿನ ವಿಡಿಯೋದಲ್ಲಿ. ಮಾಮೂಲಿ ಮೊದಲು ಕ್ಲೀನ್ ಮಾಡಬೇಕು ಅದನ್ನು. ಒಂದೆರಡೆರಡು ರಬ್ಬರ್ ಬ್ಯಾಂಡ್ ಕೂಡ ನಮಗೆ ಸಿಗುತ್ತೆ ನೋಡಿ. ಕೆಲವೊಂದು ಸಲ ಏನು ಫ್ರೀ ಸಿಕ್ಕಿದ್ರೂ ಖುಷಿಯಾಗಿಬಿಡುತ್ತಲ್ವ, ಅದು ಯಾಕೆ ಅಂತ ಗೊತ್ತಿಲ್ಲ. ಒಂದು 10 ರೂಪಾಯಿ ಕೊಟ್ಟರೆ ಒಂದಷ್ಟು ರಬ್ಬರ್ ಬ್ಯಾಂಡ್ ಸಿಗುತ್ತೆ. ಆದರೆ ನಮಗೆ ಇಲ್ಲೊಂದೆರಡು ರಬ್ಬರ್ ಬ್ಯಾಂಡ್ ಸಿಗುವಾಗ ವಾವ್ ಅಂತಾಗುತ್ತೆ. ಜುಟ್ಟು ಕೂಡ ಎಷ್ಟು ರಬ್ಬರ್ ಬ್ಯಾಂಡ್ ಹಾಕಲ್ಲ. ನೋಡಿ, ಈ ಥರ ಕಾಲನ್ನೆಲ್ಲ ಸಪ್ರೇಟ್ ಮಾಡುವ. ಕ್ರ್ಯಾಬ್ ತಿನ್ನೋದೇ ಒಂದು ರೀತಿಯ ಮಜಾ. ಇವತ್ತು ಸುಕ್ಕಕ್ಕೆ 2 ಕ್ರ್ಯಾಬ್ ತಂದಿದ್ದೆ ನೋಡಿ. ಇದನ್ನೀಗ 2 ಕತ್ತರಿಸೋಣ. ದೊಡ್ಡ ಕ್ರ್ಯಾಬ್ ಆದರೆ ನಮಗೆ ದೊಡ್ಡದು ಇದು ಡಬ್ಬಲ್ ಇರಬೇಕು. 4 ಆದರೂ ಕತ್ತರಿಸ್ಬೋದು ನೋಡಿ. ಈ ಥರ ಮಾಡಬೇಕು. ಇದೆಲ್ಲ ಕ್ಲೀನ್ ಮಾಡಬೇಕು. ಆದರೆ ಇದರ ಒಳಗಡೆ ಇದು ಇರೋದು ಮೊಟ್ಟೆ ನೋಡಿ. ನೋಡಿ, ಇದನ್ನೆಲ್ಲ ಕಟ್ ಮಾಡಿ, ನಾನು ಈ ಸೈಡೆಲ್ಲ ಕಟ್ ಮಾಡಿ ಇದನ್ನು ಕ್ಲೀನ್ ಮಾಡಿ ಎಲ್ಲ ತೊಳೆದು ಬರ್ತೇನೆ. ಈಗ ನೋಡಿ, 5 ನಿಮಿಷದಲ್ಲಿ ಈ ಕ್ರ್ಯಾಬನ್ನು ಕ್ಲೀನ್ ಮಾಡಿ ಕಟ್ ಮಾಡಿ ತೊಳೆದೆಲ್ಲ ಆಯಿತು ನೋಡಿ. ಪ್ರಾಕ್ಟೀಸ್ ಇದ್ದವರಿಗೆ ಅಥವಾ ಗೊತ್ತಿರೋರಿಗೆ ಈಸಿ ಇದೆ, ಗೊತ್ತಿಲ್ಲದವರಿಗೆ ಸ್ವಲ್ಪ ಕಷ್ಟ ಅನ್ನಿಸ್ಬೋದು. ಇದರ ಸೈಡ್ ಮುಳ್ಳೆಲ್ಲ ತೆಗಿಬೇಕು ನೋಡಿ. ಎಲ್ಲ ತೆಗೆದು ಈಗ ಕ್ಲೀನ್ ಮಾಡಿ ಇಟ್ಟಿದ್ದೇನೆ. ಇನ್ನು ಪಟ ಅಂತ ಇದನ್ನೊಂದು ಸುಕ್ಕ ಮಾಡುವ. ಇವಾಗ ಚೂರು ಮಸಾಲೆ ರುಬ್ಬಿ ಬರುವ. ಇಲ್ಲಿ ನಾನು 3 ಬ್ಯಾಡಗಿ ಮೆಣಸು, ಹಾಗೆ ಖಾರ ಕಮ್ಮಿ ಇರುವ 6 ಗುಂಟೂರು ಮೆಣಸಿನ್ಕಾಯಿ, ಹಾಗೆ ಅರ್ಧ ಸ್ಪೂನ್ ಧನಿಯಾ ಬೀಜ. ಈಗ ಮಾಮೂಲಿ ನಾನು ಹೇಳಿದಾಗೆ ಎಣ್ಣೆಯಲ್ಲಿ ಹುರ್ಕೊಂಡು ಬಂದಿದ್ದೇನೆ. 2-3 ಪಿಂಚಷ್ಟು ಹುಣಸೆಹಣ್ಣು. ಈ ಸುಕ್ಕ ಪಲ್ಯಕ್ಕೆಲ್ಲ ಬಹಳ ಕಮ್ಮಿ ಹುಣಸೆಹಣ್ಣು, ಹಾಗಂತ ಹಾಕದಿರಲಿಕ್ಕೆ ಆಗಲ್ಲ, ಹಾಕಲೇಬೇಕು. ಚಟ್ನಿ ಅದಕ್ಕೆಲ್ಲ ಹುಣಸೆಹಣ್ಣು ಕಮ್ಮಿ ಹಾಕಬೇಕು. ಈಗ ನೋಡಿ, ಅರ್ಧ ಸ್ಪೂನ್ ಅರಿಶಿನ ಪುಡಿ ಹಾಕಿದೆ. ಇದು 2 ಏಡಿಗೆ ಬೇಕಾದಂಥ ಕ್ವಾಂಟಿಟಿ. ಜಾಸ್ತಿ ಆದಾಗೆ ಜಾಸ್ತಿ ಮಾಡ್ತಾ ಹೋಗಬೇಕು. ರುಬ್ಲಿಕ್ಕೆ ಬೇಕಾದ ನೀರು ಹಾಕುವ. ಹಾಗೆ ಖಾರದ ಪುಡಿ ಹಾಕಿ ಕೂಡ ಮಾಡ್ಬೋದು. ಇದು ನಾವು ಈ ಥರ ಮಾಡಿದಾಗ ಸ್ವಲ್ಪ ಟೇಸ್ಟಿಯಾಗಿರುತ್ತೆ, ನ್ಯಾಚುರಲ್ ಆಗಿರುತ್ತೆ ಅಂತ ಅಷ್ಟೇ ವ್ಯತ್ಯಾಸ. ಈ ಕ್ರ್ಯಾಬ್ ಸುಕ್ಕಕ್ಕೆ ನಾನು ಟೋಟಲ್ 2 ಈರುಳ್ಳಿ ತಗೊಂಡಿದ್ದೇನೆ. ಅದರಲ್ಲಿ 1.5 ಇಲ್ಲಿ ಹಾಕ್ತಾಯಿದ್ದೇನೆ, ಇನ್ನೂ ಅರ್ಧ ಒಗ್ಗರಣೆಗೆ ಬೇಕು. ಹಾಗೆ ಇದಕ್ಕೆ ಈಗ ಕ್ರ್ಯಾಬನ್ನು ಹಾಕುವ. ಇಲ್ಲಿ ಚಿಕ್ಕ ಸ್ಪೂನಲ್ಲಿ ನಾನು ಅರ್ಧ ಸ್ಪೂನಷ್ಟೇ ಉಪ್ಪು ಹಾಕಿದ್ದೇನೆ. ಸುಕ್ಕಕ್ಕೆ ಉಪ್ಪು ಕಮ್ಮಿ ಹಾಕಬೇಕು. ಮತ್ತು ಈ ಕ್ರ್ಯಾಬಲ್ಲಿ ಒಂದು ರೀತಿಯ ಉಪ್ಪಿನಂಶ ಇರುತ್ತೆ. ಹಾಗೆ ಒಂದಿಷ್ಟು 1/4 ಸ್ಪೂನಷ್ಟು ಅರಿಶಿನ ಪುಡಿ. ನಾವು ರುಬ್ಬಿದ ಮೆಣಸಿನ ಮಸಾಲೆ ಹಾಕುವ. ಇದಕ್ಕೆ ಜಾಸ್ತಿ ನೀರು ಹಾಕಬಾರ್ದು ಬೇಯುವಾಗ. ಇದು ಕೂಡ ಕ್ರ್ಯಾಬ್ ನೀರು ಬಿಡುತ್ತಲ್ವ, ನಮ್ಮ ಕ್ರ್ಯಾಬು ಆಮೇಲೆ ಸಿಗಡಿ ಅಥವಾ ಪ್ರೌನ್ಸ್ ಅದೆಲ್ಲ ನೀರು ಬಿಡುವಂತಹ ಮೀನುಗಳು. ಈಗ ಸ್ವಲ್ಪ ಇದು ಬೇಯಲಿಕ್ಕೆ ಎಷ್ಟು ಬೇಕಷ್ಟು ನೀರು ಮಾತ್ರ ಹಾಕ್ತಾಯಿದ್ದೀನಿ ನಾನು. ಇವಾಗ ಇದನ್ನು ಬೇಯಲಿಕ್ಕೆ ಬಿಡೋಣ. ಮತ್ತು ಸ್ವಲ್ಪ ತೆಂಗಿನ ತುರಿ ಹಾಕಲಿಕ್ಕಿದೆ ಕೊನೆಯಲ್ಲಿ ಪುಡಿ ಮಾಡಿ. ಇದು ಬೇಯಲಿ. ಒಂದು 10 ನಿಮಿಷ ಒಳಗಡೆ ಎಲ್ಲ ಬೇಯುತ್ತೆ. ಇದು 10 ನಿಮಿಷನೂ ಬೇಡ.
ನಮ್ಮ ಕ್ರ್ಯಾಬ್ ಬೇಯ್ತಾ ಇದೆ. ಈಗ ತೆಂಗಿನ ತುರಿ, ಒಂಚೂರು ತೆಂಗಿನ ತುರಿನ ಬೆಳ್ಳುಳ್ಳಿ ಜೀರಿಗೆ ಹಾಕಿ ಪುಡಿ ಮಾಡ್ಕೊಂಡು ಬರುವ. ಕೊನೆಯಲ್ಲೊಂದು ಒಗ್ಗರಣೆ ಕೊಟ್ಟರೆ ಮುಗಿದೋಯ್ತು ನಮ್ಮ ಕ್ರ್ಯಾಬ್ ಸಾರು. ಈ ಒಂದು ಸಣ್ಣ ಕಪ್ಪು ತೆಂಗಿನ ತುರಿ ತಗೊಂಡಿದ್ದೇನೆ. ಹಾಗೆ ನೋಡಿ, ಒಂದು ಚಿಟಿಕೆ ಜೀರಿಗೆ, ಒಂದು 2 ಚಿಕ್ಕ ಚಿಕ್ಕ ಬೆಳ್ಳುಳ್ಳಿ ಸಳು. ಇದನ್ನು ನೀರು ಹಾಕದೆ ಒಂದು ರೌಂಡ್ ಬೆರೆಸ್ಬೇಕಷ್ಟೆ, ಪುಡಿ ಆಗಬೇಕು ಜಸ್ಟ್. ನೋಡಿ, ಈ ಥರ ಪುಡಿ ಮಾಡಿದ್ದಾಯಿತು. ಇನ್ನು ನಮ್ಮ ಕ್ರ್ಯಾಬಿಗೆ ನೋಡಿ ನೀರು ಬತ್ತುತ್ತಾ ಬಂದಿದೆಯಲ್ಲ, ಕ್ರ್ಯಾಬಿಗೆ ಇದನ್ನು ಹಾಕುವ. ಹಾಕಿ ಒಂದು 2 ನಿಮಿಷ. ಈಗ ಆಲ್ರೆಡಿ ಕ್ರ್ಯಾಬೆಲ್ಲ ಬೆಂದಿದೆ. ಇದನ್ನು ಮಿಕ್ಸ್ ಮಾಡುವ ಸರಿಯಾಗಿ. ಮಿಕ್ಸ್ ಮಾಡಿ ತೆಂಗಿನಕಾಯಿ, ಈ ತೆಂಗಿನ ತುರಿ ಇದೆ ಅಲ್ವಾ, ಇದು ಬೇಯಲಿಕ್ಕೆ ನಮಗೆ 1 ಮಿನಿಟ್ ಸಾಕು. ಹಾಗೆ ಮುಚ್ಚಿಟ್ಟಾಗ ಅಲ್ಲೇ ಬೇಯುತ್ತೆ. ನಮ್ಮ ಕ್ರ್ಯಾಬ್ ಸುಕ್ಕ ಕೂಡ ರೆಡಿ ಆಗ್ತಾಯಿದೆ. ಮುಚ್ಚಿಡು ಒಂದು 2 ನಿಮಿಷ, ಆಗ ತೆಂಗಿನ ತುರಿ ಕೂಡ ಬೇಯುತ್ತೆ. ನೋಡಿ, ಈಗ ನಮ್ಮ ಕ್ರ್ಯಾಬ್ ಸುಕ್ಕ ರೆಡಿ ಆಯಿತು. ಇನ್ನೇನು ಸ್ಟವ್ ಆಫ್ ಮಾಡುವ ಸಮಯ ಕೂಡ ಆಯಿತು. ಇನ್ನು ಒಗ್ಗರಣೆಗೆ ರೆಡಿ ಮಾಡುವ. ನೋಡಿ, ಬ್ಯೂಟಿಫುಲ್ ಸುಕ್ಕಾಯಿತು. ಬಾಕಿ ಅರ್ಧ ಈರುಳ್ಳಿ ಇಟ್ಟಿದ್ದೀವಲ್ವ, ಅದನ್ನು ಒಗ್ಗರಣೆ ಕೊಡುವ. ಇದು ರೆಡ್ ಕಲರಿಗೆ ಬರುವಾಗ ಕರಿಬೇವು ಸೊಪ್ಪು ಹಾಕಬೇಕು. ಈಗ ಕರಿಬೇವು ಸೊಪ್ಪು ಹಾಕುವ ಸಮಯ ಆಯಿತು. ಈಗ ಒಗ್ಗರಣೆ ಕೊಡುವ ಸಮಯ ಆಯಿತು. ನೋಡಿ, ಬ್ಯೂಟಿಫುಲ್ಲಾದ ಒಂದು ಒಗ್ಗರಣೆ ರೆಡಿ ಆಯಿತು. ಹಾಗೆ ನಮ್ಮ ಕ್ರ್ಯಾಬ್ ಸುಕ್ಕ ಕೂಡ ರೆಡಿ ಆಯಿತು. ಎಲ್ಲರೂ ಕೂಡ ಮನೆಯಲ್ಲಿ ಹೀಗೆ ನೋಡಿ ಹಾಗೆ ಮಾಡಿ ತಿಂದು ನನಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನೊಂದು ಬೆಲ್ ಐಕನ್ ಕೂಡ ಒತ್ತಿ. ಮತ್ತಷ್ಟು ನಿಮಗೆ ವೀಡಿಯೋಗಳು ನಿಮಗೆ ಸಿಗುತ್ತೆ. ನನ್ನದು ತುಂಬ ಈಸಿ ಇದೆ, ತುಂಬ ಟೇಸ್ಟಿ ಮೆಥಡ್. ಎಲ್ಲವೂ ಕೂಡ ನ್ಯಾಚುರಲ್ ಮನೆ ಮಸಾಲೆನೇ. ಹಾಗಾಗಿ ನಿಮ್ಮ ಸಪೋರ್ಟ್ ಇರಲಿ. ಎಲ್ರಿಗೂ ಟಾಟಾ, ಬಾಯ್, ಸಿ ಯು.